19 ದಿನಗಳ ಸೋನಂ ವಾಂಗ್ಚುಕ್ ಉಪವಾಸ. ಕೇಳೋರು ಯಾರೂ ಇಲ್ವಾ? 60 ಪೇಪರ್ ಲೀಕ್. ಇನ್ನೆಷ್ಟು ಬಲಿಬೇಕು? ಗಾಂಧಿ ದೇಶದಲ್ಲಿ ಗೋಡ್ಸೆ ಸಿದ್ಧಾಂತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಸೋನಂ ವಾಂಗ್ಚುಕ್ ನಮ್ಮ ದೇಶದ ಅತ್ಯಂತ ಪ್ರಸಿದ್ಧ ಇನೋವೇಟರಲ್ಲಿ ಒಬ್ಬರು, ಶ್ರೇಷ್ಠ ಶಿಕ್ಷಣ ತಜ್ಞ ಮತ್ತು ಪರಿಸರವಾದಿ. ಈ 59 ವರ್ಷದ ಗಾಂಧಿವಾದಿ ಮನುಷ್ಯ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 19 ದಿನಗಳಿಂದ ಅನ್ನ ಇಲ್ದೇನೆ ಕೇವಲ ಉಪ್ಪು ನೀರನ್ನು ಮಾತ್ರ ಕುಡಿತಾ ಉಪವಾಸ ಸತ್ಯಾಗ್ರಹ ನಡೆಸ್ತಿದ್ದಾರೆ. ಕಳೆದ 2 ದಿನಗಳಿಂದ ಇವರ ಹೆಲ್ತ್ ಕಂಡೀಷನ್ ಅಂತೂ ತೀರಾ ಹದಗೆಟ್ಟು ಹೋಗ್ಬಿಟ್ಟಿದೆ. ಇಷ್ಟು ದಿನ ಏನೂ ತಿಂದೇ ಇರೋದ್ರಿಂದ ಅವರ ಬಾಡಿ ಆಲ್ರೆಡಿ ಡೇಂಜರಸ್ ಸ್ಟೇಜನ್ನು ತಲುಪಿದೆ. ದೇಹ ಈಗಾಗಲೇ ತನ್ನದೇ ಆದ ಒಂದು ಮಾಂಸಖಂಡಗಳನ್ನು ತಿನ್ನೋಕೆ ಪ್ರಾರಂಭಿಸಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಸೊ ಇವರು ಆಲ್ರೆಡಿ 8 kgಗಿಂತ ಹೆಚ್ಚು ವೇಟನ್ನು ಕಳ್ಕೊಂಡಿದ್ದಾರೆ. ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಶುಗರ್ ನಿರಂತರವಾಗಿ ಕುಸಿತಾ ಇದೆ. ಆದರೆ ಈ ವ್ಯಕ್ತಿ ಇಂದಿಗೂ ಸಹ ಧೃತಿಗೆಡದೇ ಹೋರಾಡ್ತಿದ್ದಾರೆ. ಯಾಕೆ ಗೊತ್ತಾ? ಈ ಗೋಡ್ಸೆ ರಾಜ್ನಲ್ಲಿ ಯಾರಾದರೂ ಒಬ್ಬರು ಕೊನೆಗೂ ತನ್ನ ದೇಶದ ಲಕ್ಷಾಂತರ ಯುವಕರ ಆಕ್ರಂದನಕ್ಕೆ, ಬೇಡಿಕೆಗೆ ಕಿವಿಗೊಡಬಹುದು ಅನ್ನೋ ಸಣ್ಣ ಆಸೆ ಇವರಲ್ಲಿದೆ. ಆದರೆ ಸೋನಂ ವಾಂಗ್ಚುಕ್ ಇದೆಲ್ಲವನ್ನ ಯಾಕೆ ಮಾಡ್ತಿದ್ದಾರೆ? ಇವರ ಮಾತು ಕೇಳೋರು ಯಾರು? ಇವರು ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು? ಯಾರಿಗೆ ತಾನೇ ಇವ್ರ ಬಗ್ಗೆ ಕೇರ್ ಇದೆ ಇವತ್ತು? ಯಾವಾಗ ಇಂಟರ್ನೆಟ್ಟಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ವೈರಲ್ ಸೆನ್ಸೇಷನ್ ಸೃಷ್ಟಿಸ್ತೋ ಮತ್ತು ಯಾವಾಗ ಅಭಿಜಿತ್ ದೀಪ್ಗೆ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಡಿಸೈಡ್ ಮಾಡಿದ್ರೋ, ಆಗ ಅವರಿಗೆ ಸಪೋರ್ಟ್ ಆಗಿ ನಿಂತ ಪ್ರಮುಖ ಹೆಸರು ಈ ಸೋನಂ ವಾಂಗ್ಚುಕ್. ಇವರು ದಶಕಗಳಿಂದ ಲಡಾಖ್ಗಾಗಿ ಶ್ರಮಿಸ್ತಿದ್ದಾರೆ. ಇಡೀ ದೇಶ ಮತ್ತು ಜಗತ್ತಿಗೆ ಇವರ ಬಗ್ಗೆ ಗೊತ್ತಾಗಿದ್ದೇ 3 Idiots ಸಿನಿಮಾದ ರಾಂಚೋ ಅಥವಾ ಫುನ್ಸುಕ್ ವಾಂಗ್ಡು ಕ್ಯಾರೆಕ್ಟರ್ ಅವರ ಲೈಫ್ ಬೇಸ್ಡ್ ಮೇಲೆ ಕ್ರಿಯೇಟ್ ಆದಾಗ. ಇವತ್ತು ಅದೇ ಫುನ್ಸುಕ್ ವಾಂಗ್ಡು ಇಡೀ ದೇಶದ ಸ್ಟೂಡೆಂಟ್ಸ್ಗಳಿಗೋಸ್ಕರ ಹಸಿವಿನಿಂದ ರಸ್ತೆಯಲ್ಲಿ ಕೂತಿದ್ದಾರೆ. ಆದರೆ ಬಹುಶಃ ಸ್ಟೂಡೆಂಟ್ಸ್ಗೆ ಇವರ ಬಗ್ಗೆ ಅಷ್ಟಾಗಿ ಕಾಳಜಿ ಇದ್ದಂತೆ ಕಾಣ್ತಾ ಇಲ್ಲ. ಈ ಆಂದೋಲನ ಇತ್ತೀಚೆಗೆ ದೇಶದಾದ್ಯಂತ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದ್ದ ಮೇ 3ರ ನೀಟ್ ಪೇಪರ್ ಲೀಕ್ ಹಗರಣದ ವಿರುದ್ಧ. ಪರೀಕ್ಷೆ ಮುಗಿದ ಕೆಲವೇ ಗಂಟೆಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಬರೆದ ಈ ಎಕ್ಸಾಮ್ ಲೀಕ್ ಆಗಿದೆ ಅನ್ನೋ ಶಾಕಿಂಗ್ ನ್ಯೂಸ್ ಬಂತು. ಯಾವತ್ತೂ ಮಾಡೋ ಹಾಗೆ ಗೌರ್ಮೆಂಟ್ ಫಸ್ಟ್ ಇದನ್ನು ಡಿನೈಲ್ ಮೋಡಲ್ಲಿ ನಿರಾಕರಿಸಿತು. ಆದರೆ ಪರಿಸ್ಥಿತಿ ಕೈ ಮೀರಿದಾಗ ತನಿಖೆಗೆ ಆರ್ಡರ್ ಮಾಡಿ ಮರುಪರೀಕ್ಷೆ ನಡೆಸಿ 13ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಯಿತು. ಈ ನಿರಾಶೆಯಿಂದ ದೇಶದಾದ್ಯಂತ 21 ಅಮಾಯಕ ಅಭ್ಯರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿ ಬಂತು. ಇದರ ಬೆನ್ನಲ್ಲೇ UGC NET ಪೇಪರ್ ಲೀಕ್ ಆಯಿತು ಮತ್ತು CBSE 12ನೇ ಕ್ಲಾಸ್ನ ಪೇಪರ್ಗಳ ವ್ಯಾಲ್ಯೂಯೇಷನ್ನಲ್ಲಿ ಭಾರೀ ಅಕ್ರಮಗಳು ಹೊರಬಂತು. ಒಂದು ವಿದ್ಯಾರ್ಥಿಯ ರಿಸಲ್ಟನ್ನು ಇನ್ನೊಬ್ಬನಿಗೆ ಹ್ಯಾಂಡ್ ಓವರ್ ಮಾಡಲಾಗಿತ್ತು. ಸೊ ಸ್ಟೂಡೆಂಟ್ಸು ಈ ಇಶ್ಯೂನ ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಿದಾಗ ಗೋಧಿ ಮೀಡಿಯಾ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪ್ರಶ್ನೆ ಮಾಡಿದಾಗ ಈ ಪ್ರಶ್ನೆ ಮಾಡಿದವರನ್ನ ಪಾಕಿಸ್ತಾನಿಗಳು B ಟೀಮ್ ಅಂತ ಕರೆದು ಅವಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಳೆದ 7 ವರ್ಷಗಳಲ್ಲಿ 60ಕ್ಕೂ ಹೆಚ್ಚು ಪೇಪರ್ ಲೀಕ್ಗಳಾಗಿದೆ. ಇದು ನಮಗೆ ಅಫಿಷಿಯಲ್ ಆಗಿ ಗೊತ್ತಿರೋದು ಮಾತ್ರ. ಅಂದರೆ ದೇಶದ ಯುವಕರ ಫ್ಯೂಚರನ್ನು ಇಲ್ಲಿ ಓಪನ್ ಆಗಿ ಹರಾಜು ಹಾಕಲಾಗ್ತಾ ಇದೆ. ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ 5 ನಿಮಿಷ ತಡವಾಗಿ ತಲುಪಿದ್ರೆ ಪರೀಕ್ಷೆಯಿಂದ ಹೊರಹಾಕಲಾಗುತ್ತೆ, ಆತನಿಗೆ ಪರೀಕ್ಷೆ ಬರೀಲಿಕ್ಕೆ ಕೊಡೋದಿಲ್ಲ. ಆದರೆ ಪೇಪರ್ ಮೊದಲೇ ಹೊರಗೆ ಬಂದರೆ ಕೇವಲ ಕ್ಷಮೆಯಾಚನೆ ಮಾತ್ರನಾ? ಹೀಗೆ ಟೆನ್ಷನ್ ಆಲ್ರೆಡಿ ಪೀಕಲ್ಲಿದ್ದಾಗ CJI ಅವರು ಒಂದು ನಿರ್ದಿಷ್ಟ ಕೇಸ್ನ ಹಿಯರಿಂಗ್ನಲ್ಲಿ ಆಕ್ಟಿವಿಸ್ಟ್ಗಳನ್ನು ಮತ್ತು ಅನ್ಎಂಪ್ಲಾಯ್ಡ್ ಯುವಕರ ಗುಂಪನ್ನು ಕಾಕ್ರೋಚ್ಗಳು ಅಂತ ಕರೀತಾರೆ. ಸೊ ಚೀಫ್ ಜಸ್ಟಿಸ್ ಆಮೇಲೆ ತಾವು ಕೇವಲ ಒಂದು ಸ್ಪೆಸಿಫಿಕ್ ಕೇಸ್ ಬಗ್ಗೆ ಮಾತಾಡಿದ್ದಾಗೆ ಕ್ಲಾರಿಫೈ ಮಾಡಿದರೂ ಸಹ ಇದು ಸಿಡಿಮದ್ದಿಗೆ ಕಿಡಿ ಇಟ್ಟಂತೆ ಕೆಲಸ ಮಾಡಿತು. ರೊಚ್ಚಿಗೆದ್ದಂಥ ಯುವಕರು ಜಿರಳೆಯನ್ನೇ ತಮ್ಮ ಪ್ರೊಟೆಸ್ಟ್ ಸಿಂಬಲ್ ಮಾಡಿಕೊಂಡ್ರು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಜನ್ಮ ತಾಳ್ತು. ಕೇವಲ 1 ವಾರದಲ್ಲಿ ಈ ಪಾರ್ಟಿಯ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ 20 ಮಿಲಿಯನ್ಗಿಂತನೂ ಹೆಚ್ಚು ಫಾಲೋವರ್ಸ್ ಬಂದರು. ಇದೇ ಟೈಮ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದೀಪ್ಗೆ ಇಂಡಿಯಾಗೆ ಬಂದು ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಾಗ ಸೋನಂ ವಾಂಗ್ಚುಕ್ ತಮ್ಮ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡಿದ್ರು ಮತ್ತು ಜೂನ್ 28ಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಹಾಗೂ ಜವಾಬ್ದಾರಿಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರಿಗೆ ಯಾವುದೇ ರಾಜಕೀಯ ಪಕ್ಷದ ಬ್ಯಾಂಕಿಂಗ್ ಇಲ್ಲ, ಯಾವುದೇ ರಾಜಕೀಯ ಆಸೆಗಳು ಇಲ್ಲ. ಇವ್ರು ಕೇಳ್ತಿರೋದು ಕೇವಲ ಈ ಸಿಸ್ಟಮ್ನಿಂದ ಅಕೌಂಟಬಿಲಿಟಿ ಮತ್ತು ಲಕ್ಷಾಂತರ ಜನರ ಲೈಫ್ ಜೊತೆ ಆಟ ಆಡಿದಂತಹ ಆ ಸಚಿವರ ರಾಜೀನಾಮೆಯನ್ನು. ಸೋನಂ ವಾಂಗ್ಚುಕ್ ಅವರಿಗೆ ಮೈಕ್ ತಂದು ಕೇಳಿದಾಗ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಎಲ್ಲಾನು ಬದಲಾಗತ್ತಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕನಿಷ್ಠ ಪಕ್ಷ ಆರಂಭ ಅಂತೂ ಆಗತ್ತೆ. ಚೀಟಿಂಗ್ ಮಾಡಿ ಪರೀಕ್ಷೆ ಪಾಸ್ ಮಾಡಿದಂಥ ವೈದ್ಯರು ನಿಮ್ಮ ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟರೆ ನಿಮ್ಮ ಮಕ್ಕಳು ಅವರ ಕೈಯಲ್ಲೇ ಸಾಯ್ತಾರೆ. ಆದ್ದರಿಂದ ಈಗ ಕನಿಷ್ಠ ಭರವಸೆ ಆದರೂ ಮೂಡತ್ತೆ ಅಂತ ಹೇಳ್ತಾರೆ. ಆದರೆ ಆಂದೋಲನದಲ್ಲಿ JNUನ ನೇಹಾ ಅವರಂಥ ಹೆಣ್ಮಕ್ಳು ಇದ್ದಾರೆ. ಅವರು ವಾಂಗ್ಚುಕ್ ಅವರ ಜೊತೆ ನಿಂತಿದ್ದಾರೆ. ಕೆಲವರ ಶುಗರ್ ಲೆವೆಲ್ ಕುಸಿತಾ ಇದೆ, ಇನ್ನೂ ಕೆಲವರನ್ನ ರಾತ್ರಿ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ. ಅಂದರೆ ಆ 22 ಲಕ್ಷ ಮಕ್ಕಳ ಕಥೆಯಾಗಿದೆ.
ವಾಂಗ್ಚುಕ್ ಅವರು ನಾನಂತೂ ಖಂಡಿತವಾಗ್ಲೂ ಗಾಂಧಿ ಅಲ್ಲ, ನಾನೇನು ಹೀರೋ ಅಲ್ಲ, ಜವಾಬ್ದಾರಿಗಳಿಂದ ಬೆನ್ನು ತಿರುಗಿಸದ ಒಬ್ಬ ಕಾಮನ್ ಸಿಟಿಸನ್ ಅಷ್ಟೇ, ಬೇರೆಯವರಲ್ಲಿ ಹೀರೋನನ್ನು ಹುಡುಕಬೇಡಿ, ನಿಮ್ಮದೇ ಆದ ರೀತಿಯಲ್ಲಿ ನೀವೇ ಹೀರೋ ಆಗಿ ಅಂತ ಹೇಳ್ತಾರೆ. ಸೊ ಸೋನಂ ವಾಂಗ್ಚುಕ್ ಅವರು ಲಡಾಖ್ನಲ್ಲಿ ಅನುತ್ತೀರ್ಣರಾದ ಮಕ್ಕಳಿಗೆ ಸೆಕ್ಮೋಲ್ ಶಾಲೆಯನ್ನು ತೆರೆದಿದ್ದಾರೆ. ಎಜುಕೇಷನ್ ಮತ್ತು ವಾಟರ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಅಪಾರ ಕೆಲಸ ಮಾಡಿದ್ದಾರೆ. ಲಡಾಖ್ನ ಈ ಮೆಕ್ಯಾನಿಕಲ್ ಇಂಜಿನಿಯರ್ ಇಂಡಿಯನ್ ಆರ್ಮಿಗಾಗಿ ಸೌರಶಕ್ತಿಯಿಂದ ಬಿಸಿಯಾಗುವ ಹೈ ಆಲ್ಟಿಟ್ಯೂಡ್ ಟೆಂಟ್ಗಳನ್ನು ಕೂಡ ಡಿಸೈನ್ ಮಾಡಿ ಕೊಟ್ಟಿದ್ರು. ಹಾಗೂ ಲಡಾಖ್ನ ಜನರಿಗೆ 6th ಶೆಡ್ಯೂಲ್ ಹಕ್ಕುಗಳನ್ನು ಕೊಡಿಸೋಕೆ ಪ್ರೊಟೆಸ್ಟ್ಗಳ ನೇತೃತ್ವವನ್ನು ವಹಿಸಿದ್ರು. ಇದಕ್ಕೋಸ್ಕರ ಇವರು 170 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಯಾಕಂದರೆ ಸರ್ಕಾರ ಇವರನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಹಾಕಿತ್ತು. ಯಾವಾಗ ಈ ಕೇಸ್ ಕೋರ್ಟ್ಗೆ ಹೋಯಿತೋ ಆಗ ಸರ್ಕಾರಕ್ಕೆ ಇವರ ವಿರುದ್ಧ ಒಂದು ಸಣ್ಣ ಪೀಸ್ ಆಫ್ ಎವಿಡೆನ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಮ್ಯಾಗ್ಸೆಸೆ ಪ್ರಶಸ್ತಿ ತಗೊಂಡಿರುವಂಥ ಇಂಥ ದೊಡ್ಡ ಮನುಷ್ಯನನ್ನ ಗೌರವಿಸಬೇಕಾದಂಥ ಸರ್ಕಾರ ಇವತ್ತು ಅವರು ಉಪವಾಸ ಕುಳಿತಿದ್ರು ಸಹ ಒಂದು ಗ್ಲಾಸನ್ನು ನೀರು ಕೊಡೋಕ್ಕೂ ಸಹ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಯಾವ ಮೀಮ್ ಕಲ್ಚರ್ ಕಾಕ್ರೋಚ್ ಜನತಾ ಪಾರ್ಟಿಗೆ ಜನ್ಮ ಕೊಟ್ಟಿತೋ ಅದೇ ಮೀಮ್ಗಳನ್ನು ಬಳಸಿ IT ಸೆಲ್ ಇವತ್ತು ವಾಂಗ್ಚುಕ್ ಅವರನ್ನು ಅವಮಾನ ಮಾಡ್ತಾ ಇದೆ. ಸೋನಂ ವಾಂಗ್ಚುಕ್ ಅವರ ಫೋಟೋ ಇರುವಂಥ ಅತ್ಯಂತ ಅಶ್ಲೀಲ ಮೀಮ್ಸ್ಗಳು ದೇಶದ ಕೆಲ ಯುವಕರು ಶೇರ್ ಮಾಡ್ತಿದ್ದಾರೆ. ವಾಂಗ್ಚುಕ್ ಫುಡ್ ಬ್ಲಾಗರ್ ಆಗಬೇಕು ಅಂತ ಉಪವಾಸ ಸತ್ಯಾಗ್ರಹವನ್ನು ಅಣಕಿಸಲಾಗ್ತಾ ಇದೆ. ದೇಶದ ನಿರುದ್ಯೋಗಿ ಯುವಕರೇ, ಯಾರ ಮೈಂಡ್ ಬ್ಲ್ಯಾಂಕ್ ಆಗಿದೆಯೋ ಮತ್ತು ಯಾರು ತಮ್ಮ ಫ್ಯೂಚರ್ ಕಾಣಿಸ್ತಾ ಇಲ್ವೋ ಅವರೇ ಈ ಮೀಮ್ಸ್ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಇಂಥ ಮೀಮ್ಸ್ಗಳನ್ನು ಶೇರ್ ಮಾಡ್ತಿರುವಂಥ ಯುವಕರಲ್ಲಿ ಕೆಲವರು ಅದೇ ಯುವಕರಾಗಿರ್ಬೋದು, ಯಾರು ಎಕ್ಸಾಮ್ ಬರೆಯೋಕೆ ಬಸ್ಸು ಮತ್ತು ಟ್ರೈನ್ಗಳಲ್ಲಿ ಕಿಕ್ಕಿರು ತುಂಬಿಕೊಂಡು 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೋ ಅವರು. ಆಮೇಲೆ ಪೇಪರ್ ಲೀಕ್ ಆಗಿರುವಂಥ ನ್ಯೂಸ್ ಬರುತ್ತೆ ಮತ್ತು ಅವರು ರೋಡಿಗೆ ಬಂದು ಪೊಲೀಸರ ಲಾಠಿ ಚಾರ್ಜ್ ಫೇಸ್ ಮಾಡಬೇಕಾಗತ್ತೆ. ಆದರೆ ಇವತ್ತು ಯಾರೋ ಒಬ್ಬರು ಇಡೀ ಸಿಸ್ಟಮನ್ನು ಸರಿಪಡಿಸೋಕೆ ಪ್ರಾಮಾಣಿಕವಾಗಿ ಟ್ರೈ ಮಾಡ್ತಿರುವಾಗ ಯಾವ ಯುವಕರಿಗಾಗಿ ಇದೆಲ್ಲವನ್ನು ಮಾಡಲಾಗ್ತಾ ಇದೆಯೋ ಆ ದೇಶದ ಯುವಕರು ಕ್ಲಾಸ್ನಿಂದಾನೇ ಅಬ್ಸೆಂಟ್ ಆಗಿದ್ದಾರೆ. ಇನ್ನು ವಾಂಗ್ಚುಕ್ ಕ್ಯಾರೆಕ್ಟರನ್ನ ಬಿಗ್ ಸ್ಕ್ರೀನ್ ಮೇಲೆ ತೋರಿಸಿ ಅಷ್ಟೊಂದು ದುಡ್ಡು ಮಾಡಿದಂಥ ಆ ಸಿನಿಮಾದವರು ಇವತ್ತು ಎಲ್ಲಿದ್ದಾರೆ? 3 Idiots ಡೈರೆಕ್ಟರ್ ರಾಜ್ಕುಮಾರ್ ಹಿರಾನಿ ಮತ್ತು ಪ್ರೊಡ್ಯೂಸರ್ ವಿಧು ವಿನೋದ್ ಚೋಪ್ರಾ ಎಲ್ಲಿದ್ದಾರೆ? ಅಮೀರ್ ಖಾನ್ ಅವರಿಗೆ ಮದುವೆ ಸಮಾರಂಭಗಳಿಂದ ಸ್ವಲ್ಪ ಟೈಮ್ ಸಿಕ್ಕಿ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡೋಕ್ಕೂ ಟೈಮ್ ಇಲ್ವಾ? ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದಂಥ ಚತುರ್ ಅವರು ರಿಯಲ್ ಲೈಫಲ್ಲಿ ಹೀರೋ ಆಗಿ ಹೊರಹೊಮ್ಮಿ ಧ್ವನಿ ಎತ್ತಿದ್ದಾರೆ. ಆದರೆ ಎಲ್ಲರೂ ಧ್ವನಿ ಎತ್ತುತ್ತಿಲ್ಲ. ಇನ್ನು ಗೌರ್ಮೆಂಟ್ ಕಡೆಯಿಂದ ಯಾರೂ ಕೂಡ ಬಂದು ಇವರ ಜೊತೆ ಮಾತಾಡೋ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ಶಾಹೀನ್ ಬಾಗ್, ಫಾರ್ಮರ್ಸ್ ಪ್ರೊಟೆಸ್ಟ್ ಮತ್ತು ಕುಸ್ತಿಪಟುಗಳ ಹೋರಾಟವನ್ನು ಮೋದಿ ಗೌರ್ಮೆಂಟ್ ಹೇಗೆ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೋ ಇವರನ್ನೂ ಹಾಗೆ ಇಗ್ನೋರ್ ಮಾಡ್ತಾ ಇದೆ. ಆದರೆ ತೀವ್ರವಾಗಿ ಹದಗೆಡ್ತಾ ಇರುವಂಥ ಇವರ ಆರೋಗ್ಯದ ಕಾರಣದಿಂದ ಸೋನಂ ವಾಂಗ್ಚುಕ್ ಅವರಿಗೆ ಬಲವಂತವಾಗಿ ಆಹಾರ ನೀಡಬೇಕು, ಇಲ್ಲ ಅಂತಂದರೆ ಪ್ರಾಣ ಹೋಗ್ಬೋದು ಅಂತ ದೆಹಲಿ ಹೈಕೋರ್ಟ್ಗೆ PIL ಅನ್ನು ಸಲ್ಲಿಸಲಾಗಿದ್ದು ಕೋರ್ಟ್ ಕೇಂದ್ರ ಮತ್ತು ದೆಹಲಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಸೊ ವಿರೋಧ ಪಕ್ಷದ ನಾಯಕರಾದ ಮಹುವಾ ಮೊಯ್ತ್ರಾ, ಅತಿಶಿ, ಚಂದ್ರಶೇಖರ್ ಆಜಾದ್, ಅಖಿಲೇಶ್ ಯಾದವ್, ಉದ್ಧವ್ ಠಾಕ್ರೆ, ಶಶಿ ತರೂರ್ ಬಂದು ಬೆಂಬಲ ಕೊಡುತ್ತಾ ಉಪವಾಸ ಕೈ ಬಿಡೋಕೆ ಕೋರ್ತಿದ್ದಾರೆ. ಆದರೂ ಬೇಡಿಕೆ ಈಡೇರಿಸುವ ಜಿದ್ದಿಗೆ ಯಾರೂ ಬಿದ್ದಂತಿಲ್ಲ. ಸೊ ರಾಹುಲ್ ಗಾಂಧಿ ಇದುವರೆಗೆ ಇಲ್ಲಿಗೆ ಬಂದಿಲ್ಲ. ಸೊ ರಾಹುಲ್ ಗಾಂಧಿ ಅವರ ಬಗ್ಗೆ ವಾಂಗ್ಚುಕ್ ಕೂಡ ಅವ್ರು ಬರ್ತಾರೆ ಅಂತ ನಾನು ಭಾವಿಸ್ತೇನೆ ಮತ್ತು ಬರದೇ ಇದ್ದರೆ ಅದು ಅವರ ಸಣ್ಣತನ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಜುಲೈ 20ಕ್ಕೆ ಸಂಸತ್ತಿನ ಮುಂಗಾರು ಅಧಿವೇಶನ ಪ್ರಾರಂಭವಾಗಲಿದ್ದು ಅಂದು ಜಂತರ್ ಮಂತರ್ನಿಂದ ಸಂಸತ್ತಿನವರೆಗೆ ಪಾದಯಾತ್ರೆಯ ಘೋಷಣೆಯಾಗಲಿದೆ ಅಂತ ಹೇಳಲಾಗುತ್ತೆ. ಅಂದು ಸರ್ಕಾರ ಇವರ ಜೊತೆಗೆ ಮಾತಾಡಬಹುದು, ಇಲ್ಲ ಅಂತಂದ್ರೆ ನಾವು ಬಯಸದೇ ಇದ್ರೂ ಇತಿಹಾಸ ತನ್ನನ್ನು ತಾನು ಪುನರಾವರ್ತಿಸಿ ಅವರ ದೇಹ ಅವರನ್ನು ಕೊನೆಗೊಳಿಸಬಹುದು. ಸೊ ಗಾಂಧೀಜಿಯವರ ಈ ದೇಶದಲ್ಲಿ ಇವತ್ತು ಗಾಂಧಿಯನ್ ಸತ್ಯಾಗ್ರಹಕ್ಕೆ ಯಾವ ಜಾಗ ಇಲ್ವಾ? ನಮ್ಮ ದೇಶದಲ್ಲಿ ಗೋಡ್ಸೆ ಸಿದ್ಧಾಂತನೇ ನೆಲೆಯೂರ್ತಾ ಇದೆಯಾ? ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಅನ್ನೋ ಅಸ್ತ್ರವನ್ನು ಕಂಡುಹಿಡಿದಿದ್ದು ದಬ್ಬಾಳಿಕೆಗಾರನ ಮನಸ್ಸಾಕ್ಷಿನ ಜಾಗೃತಗೊಳಿಸೋಕೆ, ಸಾರ್ವಜನಿಕರ ನೈತಿಕ ಪ್ರಜ್ಞೆಯನ್ನು ಬಡಿದೆಬ್ಸೋಕೆ, ನಮ್ಮನ್ನು ನಾವು ಶುದ್ಧಗೊಳಿಸ್ಕೊಳ್ಳೋಕೆ ಮತ್ತು ಹೋರಾಟಗಾರರು ಹಿಂಸಾಚಾರಕ್ಕೆ ಇಳಿಬಾರ್ದು ಅಂತ ಅವರನ್ನು ಕಂಟ್ರೋಲ್ ಮಾಡೋಕೆ. ಇತಿಹಾಸ ನೋಡಿ, ಈ ಉಪವಾಸ ಅನ್ನೋದು ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿದೆ. ಅಮೆರಿಕಾದ ಸೆಸರ್ ಚಾವೆಸ್, ಐರಿಷ್ ಕ್ರಾಂತಿಕಾರಿ ಬಾಬಿ ಸ್ಟ್ಯಾನ್ಸ್ ಇದೇ ಉಪವಾಸ ಬಳಸಿ ಗೆದ್ದಿದ್ರು. ಇನ್ನು ನಮ್ಮ ದೇಶದಲ್ಲೇ 1952ರಲ್ಲಿ ಪ್ರತ್ಯೇಕ ರಾಜ್ಯ ಆಂಧ್ರಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಅವರು 58 ದಿನಗಳ ಉಪವಾಸದ ನಂತರ ಪ್ರಾಣ ಬಿಟ್ಟಾಗ ಸರ್ಕಾರ ಮ್ಯಾಪ್ ಚೇಂಜ್ ಮಾಡಬೇಕಾಗಿ ಬಂತು. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಬೇಡಿಕೆಗೆ ತೀವ್ರವಾಗಿ ಸ್ಟೇಟ್ ರಿಆರ್ಗನೈಸೇಷನ್ ಫೌಂಡೇಶನ್ ಬಿತ್ತು. 1974ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಟೋಟಲ್ ರೆವಲ್ಯೂಷನ್ ಮೂವ್ಮೆಂಟ್ ಭ್ರಷ್ಟಾಚಾರದ ವಿರುದ್ಧ ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದರೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹೇರಬೇಕಾಗಿ ಬಂತು ಮತ್ತು ಅಲ್ಟಿಮೇಟ್ಲಿ 1977ರಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಹೊರಹಾಕಲಾಯಿತು. 2020-21ರಲ್ಲಿ ಫಾರ್ಮರ್ಸ್ ಪ್ರೊಟೆಸ್ಟಲ್ಲಿ ಅನೇಕ ರೈತರು ಪ್ರಾಣ ಕಳ್ಕೊಂಡ್ರು. ಕೊನೆಗೆ ಮೋದಿಯವರು ಕ್ಯಾಮ್ರಾ ಮುಂದೆ ಬಂದು 3 ಫಾರ್ಮರ್ಸ್ ಲಾಗಳನ್ನು ವಿಡ್ರಾ ಮಾಡಬೇಕಾಗಿ ಬಂತು. ಶಾಹೀನ್ ಬಾಗ್ನ ವೃದ್ಧ ಮಹಿಳೆಯರ ಮುಖಾಮುಖಿಯಲ್ಲೂ ಸಹ ಗೌರ್ಮೆಂಟ್ ಹಿಂದೆ ಸರಿಬೇಕಾಯಿತು. ಆದರೆ ಉಪವಾಸ ಮಾಡೋದ್ರಿಂದ
ವಿಕ್ಟ್ರಿ ಖಚಿತ ಅಂತ ಹೇಳಲಿಕ್ಕಾಗೋದಿಲ್ಲ. ಮಣಿಪುರದ ಇರೋಮ್ ಶರ್ಮಿಳಾ ಅವರು ಅಫ್ಸಾ ವಿರುದ್ಧ ಆಲ್ಮೋಸ್ಟ್ 16 ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು. ಗೌರ್ಮೆಂಟ್ ಮೂಗಿನ ಮೂಲಕ ಬಲವಂತವಾಗಿ ಫೀಡ್ ಮಾಡ್ತು. ಕೊನೆಗೂ ಉಪವಾಸ ಕೊನೆಗೊಂಡ್ರೂ ಸಹ ಮಣಿಪುರದಲ್ಲಿ ಇಂದಿಗೂ ಅಫ್ಸಾ ಜಾರಿಯಲ್ಲಿದೆ. ಇನ್ನು 2018ರಲ್ಲಿ GD ಅಗರ್ವಾಲ್ ಅವರ ಕೇಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಎದ್ದು ಕಾಣಿಸುತ್ತೆ. IIT ಕಾನ್ಪುರದ ಪ್ರೊಫೆಸರ್ ಆಗಿದ್ದಂಥ ಇವರು ಗಂಗಾ ಪ್ರೊಟೆಕ್ಷನ್ ಆಕ್ಟ್ಗಾಗಿ 112 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಇವರು ಪ್ರಧಾನಿ ಮೋದಿಗೆ ಲೆಟರ್ ಬರಿತಾನೆ ಇದ್ರು, ಆದರೆ ಯಾವುದೇ ರಿಪ್ಲೈ ಬರಲಿಲ್ಲ. ಸೊ ಅವರು ನೀರನ್ನು ತ್ಯಜಿಸಿ ಕೊನೆಯುಸಿರೆಳೆದ್ರು. ಪ್ರಧಾನಿ ಮೋದಿಯವರೇ ಸ್ವತಃ ಟ್ವಿಟರ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಆದರೆ ಯಾವ ಆಕ್ಟ್ಗಾಗಿ ಅವರು ಪ್ರಾಣ ತ್ಯಾಗ ಮಾಡಿದ್ರೋ ಆ ಆಕ್ಟ್ ಇಂದಿಗೂ ಜಾರಿಯಾಗಿಲ್ಲ. ಅಂತಿಮವಾಗಿ ಉಪವಾಸ ಯಶಸ್ವಿ ಆಗೋದು ಅದರ ಹಿಂದೆ ಜನಸಾಮಾನ್ಯರು ನಿಂತಾಗ ಮಾತ್ರ. ಶ್ರೀರಾಮುಲು ಮತ್ತು GP ಅವರ ಹಿಂದೆ ಜನಸಾಮಾನ್ಯರು ನಿಂತಿದ್ರು. ಅಗರ್ವಾಲ್ ಸಾಹೇಬರು ಒಬ್ಬಂಟಿಯಾಗಿದ್ರು. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಈಗ 19ನೇ ದಿನಕ್ಕೆ ಎಂಟ್ರಿ ಕೊಟ್ಟಿದೆ. GD ಅಗರ್ವಾಲ್ ಅವರು ಹೋದ ಈ ಹಾದಿಯಲ್ಲಿ ಅವರು ಹೋಗದಂತೆ ಸ್ಟಾಪ್ ಮಾಡೋಕೆ ನಮಗೆ ಇನ್ನೂ ಟೈಮ್ ಮತ್ತು ಸ್ಟ್ರೆಂತ್ ಇದೆ. ಹಿಟ್ಲರ್ನ ಜರ್ಮನಿಯಲ್ಲಿ 13 ವರ್ಷದ ಅಮಾಯಕ ಹುಡುಗಿ ಆನ್ ಫ್ರಾಂಕ್ ತನ್ನ ಡೈರಿಯಲ್ಲಿ ಬರೆದ ಹಾಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಪ್ರತಿಯೊಬ್ಬ ವ್ಯಕ್ತಿಯೂ ಇದೇ ಥರ ಯೋಚಿಸ್ತಾನೆ. ಒಂದು ದಿನ ಇದು ಖಂಡಿತವಾಗ್ಲೂ ಬದಲಾವಣೆ ತರುತ್ತೆ, ಸತ್ಯಕ್ಕೆ ಜಯ ಸಿಗತ್ತೆ. ಸೊ ಒಂದು ದಿನ ದೇಶ ಗೋಡ್ಸೆ ಸಿದ್ಧಾಂತವನ್ನು ಬಿಟ್ಟು ಮತ್ತೊಮ್ಮೆ ಗಾಂಧಿಯ ಸಿದ್ಧಾಂತವನ್ನು ಅಪ್ಪಿಕೊಳ್ಳುತ್ತೆ. ಪಕ್ಷಗಳು ಬರುತ್ತೆ ಹೋಗುತ್ತೆ, ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಆದರೆ ಈ ದೇಶ ಉಳಿಬೇಕು, ಮಕ್ಕಳು ಉಳಿಬೇಕು, ಯುವಜನತೆ ಉಳಿಬೇಕು, ಪ್ರಜಾಪ್ರಭುತ್ವದಲ್ಲಿ ಸಂವಾದ ಉಳಿಬೇಕು. ಭಾರತ ಸರ್ಕಾರ ಸೋನಂ ವಾಂಗ್ಚುಕ್ ಅವರ ಜೊತೆಗೆ ತಕ್ಷಣವೇ ಮೌನ ಮುರಿದು ಸಂವಾದವನ್ನು ನಡೆಸಿ ಈ ಆಂದೋಲನವನ್ನು ಕೊನೆಗೊಳಿಸಬೇಕು. 7 ವರ್ಷಗಳಲ್ಲಿ ನಡೆದ ಆ 70 ಪೇಪರ್ ಲೀಕ್ಗಳು ಮತ್ತೊಮ್ಮೆ ನಡೆಯದಂತೆ ಮತ್ತು ನಕಲಿ ವೈದ್ಯರು ಹಾಗೂ ಇಂಜಿನಿಯರ್ಗಳಿಂದ ದೇಶದ ಭವಿಷ್ಯ ಟೊಳ್ಳಾಗದಂತೆ ಭಾರತ ಸರ್ಕಾರ ಖಚಿತಪಡಿಸಬೇಕು. ಭಾರತ ಒಂದು ಯುವ ದೇಶ. ಯುವಕರಲ್ಲೇ ಈ ಟೊಳ್ಳುತನ ಬಂದರೆ ದೇಶಕ್ಕೆ ಗೆದ್ದಲು ಹಿಡಿಯುತ್ತೆ. ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಆದರೆ ದೇಶವೇ ಸರ್ವೋಪರಿ ಆಗಿರಬೇಕು. ಈ ಮಕ್ಕಳಿಗಾಗಿ, ಈ ವಿದ್ಯಾರ್ಥಿಗಳಿಗಾಗಿ, ಯುವಕರಿಗಾಗಿ ನಾವೆಲ್ಲರೂ ಒಟ್ಟಿಗೆ ನಿಲ್ಲೋಣ. ಅಂತಿಮ ನಿರ್ಧಾರ ನಮ್ಮದೇ ಆಗಿರಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.